ಮನುಷ್ಯ ಸಭ್ಯ, ಜನಾನುರಾಗಿ, ಆಡಂಬರವಿಲ್ಲ, ಮಠದ ಕಾಸು ಹಾಳು ಮಾಡ್ದವನು. ತೇಯಿ ಅಂತ ಬಂದವರಿಗೆ ಇಲ್ಲ ಅಂದದ್ದೇ ಇಲ್ಲ. ಯಾರೇ ಬಂದರೂ ಊಟ ಸಿಗ್ತದೆ. ಯಾವುದೇ ಬಡ ಅಥವಾ ಅನಾಥ ಮಗು ಬಂದು ಜಾಗ ಕೊಡ್ತಾರೆ, ಓದಿಸ್ತಾರೆ. ಯಾವುದೇ ಜಾತಿ ಭೇದ ಭಾವ ಮಾಡುವುದಿಲ್ಲ. ಸ್ವಾಮಿಗಳು ಎಷ್ಟೋ ಸರ್ತಿ ನಗ್ತಾ ಅಂದದ್ದೂ ಇದೆ. ದಿಲ್ಲಿ ಕೆಂಪು ಕೋಟೆ ಮೇಲ ಇವತ್ತು ಸ್ವತಂತ್ರ ಅಂತಂದು ಮಧ್ಯರಾತ್ರಿ 3 ಬಣ್ಣದ ಬಾವುಟ ಹಾರಿಸ್ತಿದ್ದಾಗ ಇಲ್ಲಿ ಕಳ್ಳು ಬಟ್ಟಿ ಕುಡ್ದು ತೂರಾಡ್ತಿದ್ದ ಕುಡುಕ್ನೊಬ್ಬ ಪಾಪ, ಅದೊಂದು ಹುಚ್ಚ ಹೆಂಗಸು, ಅದನ್ನ ಸ್ಮಶಾನದಲ್ಲೇ ಕೆಡ್ಸಿದ್ದಂತೆ. ಹಾಗೆ ನಮ್ಮ ಸೃಷ್ಟಿಯಾಗಿತ್ತು. ನಾಯಿ ನರಿ ಕಿತ್ತು ತಿನ್ನಬೇಕಾದಂತ ಈ ದೇಹನ ಅಂದದ ಅರಮನೆಗೆ ತಂದು ಚಂದದಿ ಸಾಕಿ ಮಂಡಲಿ ಮ್ಯಾಗ ದರ್ಬಾರ್ನ ಕೂರ್ಸನ ಭಗವಂತ. ಜಾತಿ ಎಂಬುದು ನನ್ನ ನಾಲಿಗೆ ಮೇಲೆ ಬಂದ ದಿನ ಸುಲ್ದು ಬಿಡಿ ನನ್ನ ಚರ್ಮನ. ಮಠದ ಮುಂದಿನ ಆಲದ ಮರಕ್ಕೆ ಕಟ್ಟು ಹಾಕಿ ಕಲ್ಲು ಹೊಡೆದು ಕೊಂದು ಬಿಡಿ. ಮುಂದೆ ಕೂತ ಭಕ್ತರ ಕಣ್ಣಲ್ಲಿ ನೀರು ತುಂಬಿ ತಲೆ ಅಲ್ಲಾಡಿಸುತ್ತೂ ಇದೆ. ಸ್ವಾಮಿಗಳು ದುಃಖದಿಂದ ಎದ್ದು ಹೋದದ್ದೂ ಇದೆ.